ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದು ನಾವು ಶೃಂಗೇರಿಯಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಸೊ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೌದು, ನಾವು ಶೃಂಗೇರಿಯಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ತೀರ್ಥಹಳ್ಳಿ ಮೇಲೆ ಎಲ್ಲಿ ಹೋಗ್ತೀವಿ ಹೇಳಿ, ನಮ್ಮ ಕುವೆಂಪು ಮನೆ. ಸೊ ತೀರ್ಥಹಳ್ಳಿಗೆ ಹೋದ್ಮೇಲೆ ಕುವೆಂಪು ಮನೆಗೆ ಹೋಗಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಅಲ್ವಾ? ಸೊ ನಮ್ಮ ರಾಷ್ಟ್ರಕವಿ ಕುವೆಂಪು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟು 2 ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲು ಅಂತ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನಾವು ರೀಚ್ ಆದ್ವಿ ಕುವೆಂಪು ಅವ್ರ ಮನೆಗೆ. ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಅದು ಮಾತುಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಸುಂದರವಾಗಿದೆ ಆ ಪ್ಲೇಸು. ಮತ್ತು ಅವ ಕುವೆಂಪು ಅವ್ರ ಮನೆ ಆಗಿರಬಹುದು, ತುಂಬಾ ಚೆನ್ನಾಗಿದೆ. ನೋಡ್ತಿದ್ದೀರಾ ಅನಿಸುತ್ತೆ ವಿಡಿಯೋದಲ್ಲಿ. ಸೊ ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮನೆ. ಸೊ ಹಿಂದೆನೂ ಫುಲ್ಲು ಅದು ಗ್ರೀನರಿ ಆಗಿರ್ಬೋದು, ಮುಂದೆನೂ ಗ್ರೀನರಿ ಆಗಿರ್ಬೋದು, ಸುತ್ತ ಗ್ರೀನರಿ, ಮಧ್ಯದಲ್ಲಿ ಮನೆ ಆಗಿರ್ಬೋದು, ಮತ್ತು ಹಕ್ಕಿಗಳ ಪಕ್ಷಿಗಳ ಸದ್ದಾಗಿರ್ಬೋದು, ಒಂಥರ ಪ್ರಶಾಂತವಾಗಿದೆ. ಮತ್ತು ಒಂದು ತಂಪಾದ ಗಾಳಿ ಬೀಸೋದಾಗಿರ್ಬೋದು. ಸೊ ಈ ಒಂದು ಸುಂದರ ತಾಣದಲ್ಲಿದ್ದಾಗ ಕುವೆಂಪು ಅವ್ರಿಗೆ ಅಷ್ಟು ಕಾವ್ಯಗಳು, ಅಷ್ಟು ಕೃತಿಗಳು, ಅಷ್ಟು ಕಾದಂಬರಿಗಳನ್ನ ಬರೆಯೋಕ್ಕೆ ಸಾಧ್ಯ ಅಂತಲೇ ನಾನು ಹೇಳಬಹುದು. ಅಷ್ಟು ಚೆನ್ನಾಗಿದೆ. ಮೇ ಬಿ ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡ್ತಿಲ್ಲ ಅನಿಸುತ್ತೆ. ಸೊ ನೀವು ಯಾರ್ಯಾರು ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ. ಬಿಕಾಸ್ ಅದು ಮಾತುಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ಸೊ ಫೋನ್ಗಳಲ್ಲಿ ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ನೋಡಿ ಎಂಜಾಯ್ ಮಾಡಿ. ಸೊ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇರೋ ಲೆಫ್ಟ್ ಸೈಡಲ್ಲಿ ಇರೋಂತಹ ಸ್ಟ್ಯಾಚು ವಿಶ್ವ ಮಾನವ ಅಂತ ಹೇಳಿ ನಮ್ಮ ಕುವೆಂಪು ಅವರನ್ನ ಕರಿತೀವಿ. ಅವ್ರನ್ನ ಯಾಕೆ ಕರಿತೀವಿ ಅಂತ ಹೇಳಿ ಅದು ಫುಲ್ಲು ಡೀಟೇಲ್ಸ್ ಅದರಲ್ಲಿತ್ತು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕವಿಶೈಲಿ ಚೆನ್ನಾಗಿದೆ ನೋಡಿ. ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು, ಕಲಾವಂತನಿಗೆ ಅದು ಸಗ್ಗವೀಡು. ಕುವೆಂಪು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ. ಸೊ ಈ ತಾಣದಲ್ಲಿದ್ದಾಗ ಇಂಥ ಕೃತಿಗಳಾಗಿರ್ಬೋದು, ಕಾವ್ಯಗಳನ್ನಾಗಿರ್ಬೋದು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ. ನಮ್ಮ ಮನೆ, ಸೊ ನಮ್ಮ ಮನೆ ಬಗ್ಗೆನೂ ಎಷ್ಟು ಚೆನ್ನಾಗಿ ಬರೆದಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಆ ವಾತಾವರಣ ಆಗಿರಬಹುದು, ಆ ಗ್ರೀನರಿ ಆಗಿರ್ಬೋದು. ನನಗಂತೂ ಬಿಟ್ಟು ಬರೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ, ಅಷ್ಟು ಪೀಸ್ಫುಲ್ ಆಗಿತ್ತು. ಸ್ವಲ್ಪ ಇಲ್ಲಿ ಆಚೆ ಆಲ್ಟರ್ ಮಾಡಿದ್ದಾರೆ ವಿನಃ ಮನೆಗಳೇನು ಆಲ್ಟರ್ ಮಾಡಿಲ್ಲ, ಹಾಗೇ ಇದೆ. ಸೊ ಆಗಿನ ಕಾಲದಲ್ಲಿ ಇಂಥ ಮನೆ ಇತ್ತು ಅಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತೆ. ಕುವೆಂಪುನವ್ರನ್ನಂತೂ ನಾವು ನೋಡೋಕ್ಕಾಗಿಲ್ಲ, ಬಟ್ ಅವ್ರಿದ್ದ ಮನೆ ಆಗಿರ್ಬೋದು, ಅವ್ರು ಉಪಯೋಗಿಸ್ಕೊಂಥ ವಸ್ತುಗಳನ್ನ ನಾವು ನೋಡಿದಾಗ ತುಂಬಾ ಖುಷಿ ಆಯಿತು. ಸೊ ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಬಟ್ ಆದಷ್ಟು ನಾನು ಕದ್ದು ಮುಚ್ಚು ನೋಡೋಣ ಪ್ರಯತ್ನ ಪಡ್ತೀನಿ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಎಲ್ಲಿ ನೋಡಿದ್ರು ಸಹ ಅವರ ಒಂದು ಕೃತಿಗಳಾಗಿರ್ಬೋದು, ಕಾವ್ಯಗಳನ್ನ ಬರೆದಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿ. ಅಂದರೆ ಮನೆ ನಿರ್ಮಾಣ ಮಾಡಿರೋದು ಅಂತ ಹೇಳಿದ್ರೆ ಆರ್ಥಿಕವಾಗಿ ಸೊ ಕೆಲವೊಂದು ಆಲ್ಟ್ರೇಷನ್ ಮಾಡಿ ಅದನ್ನು ಚೆನ್ನಾಗಿ ಮಾಡಿರೋ ಅಂಥದ್ದು ಹೆಗ್ಗಳಿಕೆ ಇವ್ರಿಗಾಗಿದೆ ಅಷ್ಟೇ. ಬಿಕಾಸ್ ಮನೆ ಇದ್ದಾಗೆ ಇದೆ, ಒಳಗಡೆ ಅದು ಪೇಂಟಿಂಗ್ ಆಗಿರ್ಬೋದು, ಸೊ ಕೆಲವೊಂದು ಕಿತ್ತೋಗಿರೋದು ಅದೆಲ್ಲ ಆಲ್ಟ್ರೇಷನ್ ಮಾಡೋದಾಗಿರ್ಬೋದು, ಮತ್ತು ಹೊರಗಡೆ ಈ ಥರ ಗಾರ್ಡನ್ ಥರ ಮಾಡಿರೋದಾಗಿರ್ಬೋದು. ಸೊ ಇದೆಲ್ಲನೂ ಹೆಗ್ಗಳಿಕೆ ಬೇರೆಯವ್ರಿಗೆ ಸೇರುತ್ತೆ. ಸೊ ಅದ್ರ ಡೀಟೇಲ್ ಇಲ್ಲ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ ಆ ಮನೇನ. ತುಂಬಾ ಖುಷಿ ಆಯಿತು ನೋಡಿ. ನಾನಂತೂ ಹಳೆ ಕಾಲದ ಮನೆಗೆ ಯಾವತ್ತೂ ಹೋಗಿಲ್ಲ, ಬಟ್ ಇಲ್ಲಿದ್ದಾಗ ನನಗೊಂದು ಈ ಥರ ಒಂದು ನನಗೂ ಒಂದು ಹಳ್ಳಿಲಿ ಮನೇಲಿ ಇರ್ಬೋದಿತ್ತಲ್ವಾ ಅಂತ ಅನಿಸ್ತು. ಸೊ ಇದು ಟಿಕೆಟು. ಸೊ ಒಬ್ರಿಗೆ 20 ರೂಪಾಯಿ. ಸೊ ಒಳಗಡೆ ಹೋಗಬೇಕಾಗುತ್ತೆ. ಇದು ಒಳಗಡೆ ಹೋಗಿ ನಾನು ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಸೊ ಇದು ಒಂದು ಹಳೆ ಕಾಲದಲ್ಲಿ ಹಂಡೆ ಮನೆ ಅಂತ ಹೇಳಿ ಕರಿತಿದ್ವಲ್ಲ, ಬಚ್ಚಲ ಮನೆ. ಸೊ ಆ ಥರದ್ದು. ಸೊ ಇಲ್ಲಿ ಹೋಗಿ ನಾವು ನೀರನ್ನು ಕಾಯಿಸೋದಾಗಿರುತ್ತೆ. ಸೊ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಹೇಳಿ. ಫುಲ್ಲು ಇದು ಇದ್ಲು ಆಗಿಬಿಟ್ಟಿದೆ. ಬಟ್ ಇಲ್ಲಿ ನಾವು ನೀರನ್ನು ಕಾಯಿಸ್ತಿದ್ರೆ ಅನಿಸುತ್ತೆ ನೋಡಿ, ಹಂಡೆ ಒಲೆ. ಸೊ ಇವಾಗಲೂ ಹಳ್ಳಿ ಕಡೆಯಲ್ಲಿ ಹಂಡೆ ಒಲೆ ಇದ್ದಾವೆ, ಬಟ್ ಇದು ಆಗಿನ ಕಾಲದ್ದು. ಸೊ ನೋಡಿ ಯಾವ ರೀತಿ ಇದೆ. ಸೊ ಇದೇನು ಇದು ಮಾಡಿಲ್ಲ, ಮೇಂಟೆನೆನ್ಸ್ ಮಾಡಿಲ್ಲ. ಸೊ ಅವ್ರು ಉಪಯೋಗಿಸುವಂಥ ಕುವೆಂಪುರವರು ಉಪಯೋಗಿಸಿರುವಂತಹ ವಸ್ತುನೇ ಇದು. ಸೊ ಅದನ್ನು ಹಾಗೆ ಇಟ್ಟಿದ್ದಾರೆ. ಸೊ ಇದು ಹಿಂದಿನ ಬಾಗಿಲಿಂದ ನಾನು ಕ್ಯಾಪ್ಚರ್ ಮಾಡಿರೋವಂಥದ್ದು. ಸೊ ಇದು ನೇಚರ್ ಬಂದು ಈ ಥರ ಇದೆ ನೋಡಿ. ಇದು ಹಿಂದಿನ ಬಾಗಿಲು. ಸೊ ಹೊರಗಡೆ ಬಂದು ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕಿಟಕಿಯಿಂದನೂ ನಾನು ಕ್ಯಾಪ್ಚರ್ ಮಾಡ್ತಾ ಹೋಗಿದ್ದೀನಿ. ಇದು ಹಾಲು. ಸೊ ಕಿಟಕಿಯಿಂದನೂ ಅಷ್ಟೇ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಸೊ ಇದು ಆಗಿನ ಹಳೆ ಕಾಲದಲ್ಲಿ ನಮ್ಮ ಕುವೆಂಪುರವ್ರು ಇದ್ದಿದ್ದ ರೀತಿ ಫೋಟೋ ಒಂದಿತ್ತು. ಸೊ ಹಾಗೆ ಇಟ್ಕೊಂಡೆ. ಸೊ ಇದು ಅಷ್ಟೇ. ಸೊ ಫುಲ್ಲು ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಒಳಾಂಗಣ ಕಾಣ್ತಿತ್ತು. ಸೊ ಫುಲ್ಲು ನೋಡ್ಬೋದಿತ್ತು. ಅಲ್ಲಿ ತುಳಸಿ ಕಟ್ಟೆ ಇದೆ.
ಸೊ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲಿಲ್ಲ ಗೈಸ್ ಹೊರಗಡೆ, ಬಿಕಾಸ್ ಅಲ್ಲಿ ಕ್ಯಾಮ್ರಾದಲ್ಲಿ ನೋಡಿ ಮೈಕಲ್ ಅನೌನ್ಸ್ ಮಾಡ್ತಿದ್ರು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳಿ. ಸೊ ಆಚೆ ಬಂದು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ, ಫೋಟೋಸ್ಗಳನ್ನ ತಗೊಂಡ್ವಿ ಅಷ್ಟೇ. ಆ್ಯಂಡ್ ಇನ್ನೊಂದು ಆಚೆ ಕಡೆ ಆ ಕಡೆ ರೈಟ್ ಸೈಡಲ್ಲಿ ಫುಲ್ಲು ಎತ್ತಿನ ಗಾಡಿ ಆಗಿರಬಹುದು ಮತ್ತು ಕೆಲವೊಂದು ಉಪಕರಣಗಳು ಅವ್ರು ಏನೇನು ಯೂಸ್ ಮಾಡ್ತಿದ್ರು ಅದನ್ನು ಹೊರಗಡೆ ಇಟ್ಟಿದ್ದಾರೆ. ಕೆಲವೊಂದು ಆ ಕಡೆ ಅದನ್ನು ಕ್ಯಾಪ್ಚರ್ ಮಾಡ್ಬೋದು, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಹಾಗೆ ವ್ಲಾಗ್ ನೋಡ್ತಾ ಇರಿ. ಬಟ್ ಒಳಗಡೆ ಇರೋವಂಥದ್ರಲ್ಲಿ ಅವ್ರು ಹಾಕಿರುವಂತಹ ಸೂಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಮತ್ತು ಅಲ್ಲಿ ಆಗಿನ ಕಾಲದಲ್ಲಿ ತೊಟ್ಲು ಯಾವ ರೀತಿ ಇತ್ತು, ಅಡುಗೆ ಮನೆ ಯಾವ ರೀತಿ ಇತ್ತು, ಅಲ್ಲಿ ಆಗಿನ ಕಾಲದಲ್ಲಿ ಉಪಯೋಗಿಸುವಂತಹ ಪಾತ್ರೆಗಳಾಗಿರ್ಬೋದು, ಸೊ ಯಾವ ರೀತಿ ಇತ್ತು ಪ್ರತಿಯೊಂದೂ ಸಹ ನೋಡಿದ್ವಿ. ತುಂಬಾ ಖುಷಿ ಆಯಿತು. ಕೆಲವೊಂದು ನಮ್ಗೆ ಗೊತ್ತೇ ಇರಲಿಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ, ಅದನ್ನು ನೋಡಿದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಕುವೆಂಪು ಅವರ ವಸ್ತು ಆಗಿರ್ಬೋದು, ಅದನ್ನು ನೋಡಿದಾಗ ಟಚ್ ಮಾಡಿದಾಗ ಮುಟ್ಟಂಗಿರಲಿಲ್ಲ, ಬಟ್ ನಾವು ಟಚ್ ಮಾಡಿದ್ವಿ. ಸೊ ತುಂಬಾ ಫೀಲ್ ಆಯಿತು. ಸೊ ಯಾರ್ಯಾರು ಬಂದಿಲ್ಲ ದಯವಿಟ್ಟು ಒಂದ್ಸಲಿ ನೀವು ಫ್ರೀ ಮಾಡಿಕೊಂಡು ಕುವೆಂಪು ಮನೆಗೆ ಬನ್ನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ಯಾವಾಗ ಹೋಗಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಸೊ ಇದು ನೋಡ್ತಿದ್ದೀರಾ ಅನಿಸುತ್ತೆ. ಸೊ ವಿಶ್ವ ಮಾನವ ಅಂತ ಹೇಳಿ ಕರೀತಾರಲ್ಲ, ಸೊ ಯಾವ ರೀತಿ ಕರಿತೀವಿ, ಅದೇಂತಿ ಕರಿತೀವಿ ಅಂತ ಹೇಳಿ ಫುಲ್ ಡೀಟೇಲ್ಸ್ನ ಇಲ್ಲಿ ಕೊಟ್ಟ ಹೋಗಿದ್ದಾರೆ. ಸೊ ಅಷ್ಟು ವೀಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡಿಲ್ಲ, ಸೊ ಬಿಕಾಸ್ ಅದು ಓದೋಕ್ಕಾಗಲ್ಲ, ಬಿಕಾಸ್ ಫುಲ್ಲು ಸಣ್ಣಕ್ಷರಗಳಿದೆ. ಹಾಗೆ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಷ್ಟೇ. ಆ್ಯಂಡ್ ಮನೇನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 ಈವ್ನಿಂಗ್ 6 o'clock ಲಾಸ್ಟು. ಸೊ ಒಳಗಡೆ ಯಾರಿಗೂ ಬಿಡಲ್ಲ. ಸೊ ನಾವು ಆಲ್ರೆಡಿ 6 o'clock ಆಗೋಗಿದೆ. ಸೊ ಎಲ್ಲ ಕ್ಲೋಸಿಂಗ್ಸ್ ಟೈಮ್ ಎಲ್ಲ ಆಚೆ ಕಳಿಸ್ಬಿಟ್ಟಿದ್ದಾರೆ. ಸೊ ಗಾರ್ಡನಲ್ಲಿ ಮಾತ್ರ ಫೋಟೋ ಕ್ಯಾಪ್ಚರ್ ಮಾಡ್ಬೋದು. ಸೊ ಇಲ್ಲಿ ಇದೀವಲ್ಲ, ನಾವು ಹೇಳ್ತಿದ್ದೀನಿ ನೋಡಿ. ಸೊ ಇಲ್ಲಿಗೆ ರೈಟ್ ಸೈಡ್ ಇದೆಯಲ್ಲ, ಸೊ ಇಲ್ಲಿ ಉಪಕರಣಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಎತ್ತಿನ ಗಾಡಿ ಆಗಿರಬಹುದು, ಸೊ ಆಚೆ ಹೊಲಕ್ಕೆ ಹೋದಾಗ ಇಲ್ಲ ಗದ್ದೆ ಕೆಲಸ ಮಾಡಿದಾಗ ಉಪಯೋಗಿಸುವಂಥ ವಸ್ತುಗಳಾಗಿರಬಹುದು, ಮಂಕ್ರಿ ಆಗಿರಬಹುದು, ಮತ್ತು ಕೆಲವೊಂದು ಅಂಡೆ ಉರಿ ಹಾಕೋಕ್ಕೆ ಆಗಿರ್ಬೋದು, ನೀರುಗಳಾಗಿರ್ಬೋದು, ನೀರು ತರೋಕ್ಕಾಗಿರ್ಬೋದು, ಮತ್ತು ತಡಿಕೆ ಪಣಾತ ಅಂತ ಇದೆ. ಸೊ ಕೆಲವೊಂದು ವರ್ಡ್ಸ್ಗಳು ನಮಗೆ ಗೊತ್ತೇ ಇಲ್ಲ, ಕೇಳೇ ಇಲ್ಲ, ಏನು ಅಂತ ನೋಡಿದಾಗ ಕೆಲವೊಂದು ನಮಗೆ ಅರ್ಥ ಆಗುತ್ತೆ, ಕೆಲವೊಂದು ಗೊತ್ತೇ ಆಗಲಿಲ್ಲ ಅಂತ. ಸೊ ನೋಡಿದ್ರಲ್ಲ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಳೆ ಕಾಲದ ವಸ್ತುಗಳು ನೋಡೋದಕ್ಕೆ ಒಂಥರ ಚೆಂದ. ಇವಾಗೆಲ್ಲ ನಾವು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿ ಆ ಹಳೆ ಕಾಲದ ವಸ್ತುಗಳನ್ನ ನಾವು ಹಳ್ಳಿ ಕಡೆ ನೋಡ್ಬೋದು ಸ್ವಲ್ಪ ಅಷ್ಟೇ. ಬಟ್ ಆಗಿನ ಕಾಲದಲ್ಲಿ ಹಳೆ ಕಾಲದ ವಸ್ತುಗಳು ಯಾವ ರೀತಿ ಇತ್ತು ಅಂತ ಹೇಳಿ ಸಂಪೂರ್ಣವಾಗಿ ನೋಡಿದ್ವಿ. ತುಂಬ ಮನಸ್ಸು ತುಂಬಿ ಬಂತು. ಆ್ಯಂಡ್ ಒಳಗಡೆನೂ ತೋರ್ಸೋಕ್ಕಾಗಲಿಲ್ಲ. ಬಟ್ ನೀವು ದಯವಿಟ್ಟು ಫ್ರೀ ಮಾಡ್ಕೊಂಡು ಒಂದ್ಸಲಿ ಕುವೆಂಪು ಮನೆಗೆ ಬನ್ನಿ, ವಿಸಿಟ್ ಮಾಡಿ. ಇಲ್ಲಿ ಬಂದಾಗ ಆಗೋ ಒಂದು ಫೀಲಿಂಗ್ ಆಗಿರ್ಬೋದು, ನೀವೊಂದು ಆಗೋ ಸಂತೋಷನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಬಂದಾಗಲೇ ಅದು ಗೊತ್ತಾಗುತ್ತೆ. ಆದಷ್ಟು ಫ್ರೀ ಮಾಡಿಕೊಂಡು ನೀವು ಕುವೆಂಪು ಮನೆಗೆ ಬನ್ನಿ, ವಿಸಿಟ್ ಮಾಡಿ. ಇಲ್ಲಿಂದ ನೆಕ್ಸ್ಟ್ ಹೋಗ್ತಾ ಇರೋದು ಇಲ್ಲೇ ಕವಿ ಶೈಲ ಅಂದರೆ ಕವಿಯವರ ಸಮಾಧಿ ಇದೆಯಲ್ಲ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಸಹ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಬೆಟ್ಟದ ಥರ ಇದೆ. ಅಲ್ಲಿ ನೋಡಿಕೊಂಡು ಎಷ್ಟೋ ಕವಿತೆಗಳನ್ನ, ಎಷ್ಟೋ ಕಾದಂಬರಿಗಳನ್ನ ಕುವೆಂಪುರವ್ರು ಬರೆದಿದ್ದಾರಂತೆ. ಸೊ ಬನ್ನಿ ಆ ಜಾಗಕ್ಕೆ ಹೋಗೋಣ. ಸೊ ಸುತ್ತಮುತ್ತ ಒಂದು 6 ಪ್ಲೇಸಸ್ ಇದೆ ನಿಯರು. ಸೊ ಅಲ್ಲಿ ಹೋಗೋಣ ಬನ್ನಿ. ಇದು ಬಂದು ಕವಿಶೈಲ ಅಂತ ಕರಿತೀವಿ. ಸೊ ಕವಿಗಳ ಸಮಾಧಿ ಇಲ್ಲಿ ನಿಯರ್ ಇದೆ. ಸೊ ಅಲ್ಲಿ ಇದು ನೋಡಿ ಈ ಪ್ಲೇಸಸ್ಸು. ಸೊ ಸನ್ಸೆಟ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಸೊ ಆ ಕಡೆ ಇನ್ನೊಂದು ಪ್ಲೇಸ್ ಇದೆ ಸನ್ಸೆಟ್ ಆಗೋ ಜಾಗ, ಅಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇನ್ನೂ ಮೇಲೆ ಹೋಗಬೇಕು ಇಲ್ಲಿಂದ. ಸೊ ಇದೇ ಥರಗಳ ಅಲ್ಲಿ ಕವಿಗಳ ಸಮಾಧಿ ಇದೆ. ಸೊ ಮಳೆ ಬರೋ ಆಗಿದೆ, ನೋಡೋಣ, ಆದಷ್ಟು ಪ್ರಯತ್ನ ಪಡ್ತೀನಿ ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ಇದೇ ಥರ ಕಲ್ಲನ್ನ ನೋಡಿ, ಎಷ್ಟು ದೊಡ್ಡ ದೊಡ್ಡ ಕಲ್ಲು ಸೈಜ್ನ ಹೇಗೆ ಕೂಡಿಸಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಸೊ ಇದೆಲ್ಲ ಹೇಗಾದರೂ ಸಾಧ್ಯನೋ ಗೊತ್ತಿಲ್ಲ, ನಿಜವೂ ಅಷ್ಟು ದಪ್ಪ ಸೈಜ್ ಇರೋ ಕಲ್ಲನ್ನ ಈ ಥರ ಜೋಡಿಸೋದಕ್ಕೆ ಹೇಗೆ ಸಾಧ್ಯನೋ ಗೊತ್ತಿಲ್ಲ. ಇದು ಪ್ರಕೃತಿ ನಿಯಮನೋ ಇಲ್ಲ ಏನೋ ವರ್ಣಿಸೋಕ್ಕೆ ಆಗಲ್ಲ. ಸೊ ಇಲ್ಲಿ ಕೂತ್ಕೊಂಡು ಕುವೆಂಪುರವರು ಎಷ್ಟೋ ಕಾದಂಬರಿಗಳನ್ನ, ಎಷ್ಟೋ ಕಾವ್ಯಗಳನ್ನ ರಚಿಸಿದಾರಂತೆ. ಆ್ಯಂಡ್ ಅಲ್ಲೊಂದು ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಇನ್ನೊಂದು ಪ್ಲೇಸ್ ಇದೆ. ಸೊ ಅಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ, ಬನ್ನಿ ಅಲ್ಲಿ ಹೋಗೋಣ. ಸೊ ಹಾಗೆ ನಾವು ಒಂದು ಫೋಟೋಗಳನ್ನ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ, ಬನ್ನಿ ಹೋಗೋಣ. ಸೊ ಇದು ಬಂದು ಕವಿಗಳ ಕವಿಗಳ ಸಮಾಧಿ ಆಗಿರಬಹುದು. ಮತ್ತು ಇಲ್ಲಿ ನೋಡ್ತಿದ್ರಲ್ಲ, ಸೊ ಈ ಪ್ಲೇಸಲ್ಲಿ ಕವಿಗಳು ಕೃತಿಗಳನ್ನ ಬರೀತಾ ಇದ್ರು. ಸೊ ನೆಕ್ಸ್ಟ್ ನಾವು ಕುವೆಂಪು ಮನೆಯಿಂದ ಆ್ಯಕ್ಚುಲಿ ಸಿಗಂದೂರ್ಗೆ ಹೋಗಬೇಕು, ಬಟ್ ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಸಿಗಂದೂರು ಹೋಗಿ ನಾವು ಬ್ಯಾಂಗ್ಳೂರು ರಿಟರ್ನ್ ಆಗಬೇಕು. ಸೊ ಟೈಮ್ ಆಗಿರೋದ್ರಿಂದ ಸೊ ಸಿಗಂದೂರು ಹೋಗಿ ಅಲ್ಲೇ ಆಗ್ಬೋದು ಅಂತ ಅನ್ಕೊತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಸಿಗಂದೂರಿಗೆ. ಸೊ ನೆಕ್ಸ್ಟ್ ಯಾವ ರೀತಿ ಇದೆ ಅಂತ ಹೇಳಿ
ಆ್ಯಕ್ಚುಲಿ ಗೈಸ್ ಸಿಗಂದೂರು ಹೋಗೋಕ್ಕೂ ತುಂಬ ಟೈಮ್ ಆಗೋಗಿದೆ. ಸೊ ನೈಟ್ ಆಗೋಗಿದೆ. ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಮಿಡಲಲ್ಲೇ ಎಲ್ಲಾದರೂ ಹಾಲ್ಟ್ ಆಗೋಣ ಅಂತ ಅನ್ಕೋತಾ ಇದ್ದೀವಿ, ಬಿಕಾಸ್ ತುಂಬ ಲೇಟ್ ಆಗ್ತಾ ಇದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಯಾವ ಥರ ರೂಮ್ ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ, ಬಿಕಾಸ್ ವೀಕೆಂಡ್ ಆಗಿರೋದ್ರಿಂದ ರೂಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದರಿಂದ ಇಲ್ಲೇ ಎಲ್ಲಾದರೂ ರೂಮ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ರೂಮ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ, ನೋಡೋಣ ಬನ್ನಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಅಲ್ಲೇ ನಿಟ್ಟೂರಲ್ಲೇ ಹಾಲ್ಟ್ ಆಗೋದ್ವಿ, ಬಿಕಾಸ್ ತುಂಬ ಲೇಟ್ ಆಗೋಯಿತು. ಅದರಿಂದ ಅಲ್ಲೇ ಹಾಲ್ಟ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬಂದಿರೋದು ಸಿಗಂದೂರ್ಗಲ್ಲ, ನಾವು ಕೊಲ್ಲೂರಿಗೆ. ಬಿಕಾಸ್ ಎರಡು ನಿಯರೆಸ್ಟ್ ಕಿಲೋಮೀಟರೇ ಇತ್ತು, 60 ಕಿಲೋಮೀಟರ್ 40 ಕಿಲೋಮೀಟರ್ ಇತ್ತು. ಸೊ ಅದಕ್ಕೆ ಕೊಲ್ಲೂರಿಂದ ಸಿಗಂದೂರ್ಗೆ ಹೋಗೋಣ ಅಂತ ಹೇಳಿ ಕೊಲ್ಲೂರು ಮೂಕಾಂಬಿಕಾಗೆ ಬಂದಿದ್ದೀವಿ. ಬಿಕಾಸ್ ದರ್ಶನ ಮಾಡೋಣ, ಹೆಂಗೋ ನಿಯರ್ ಬಂದುಬಿಟ್ಟಿದ್ದೀವಲ್ಲ. ಸೊ ದರ್ಶನ ಮಾಡಿಕೊಂಡು ಸಿಗಂದೂರ್ಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕು ರಿಟರ್ನು. ಸೊ ಬನ್ನಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ನೋಡಿ ಎಷ್ಟು ರಶ್ ಇದೆ ಅಂತ ಹೇಳಿ. ಸೊ ದರ್ಶನ ಎಷ್ಟೊತ್ತಿಗಾಗುತ್ತೆ ಅನ್ನೋ ಗೊತ್ತಿಲ್ಲ, ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಸೇರಿಬಿಟ್ಟಿದ್ದಾರೆ. ಸೊ ನೋಡಬೇಕು, ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಇದು ನಾರ್ಮಲ್ ದರ್ಶನ, ಸೊ ಸ್ಪೆಷಲ್ ದರ್ಶನ ಆ ಕಡೆ ಇದೆ. ಮಳೆ ಬೇರೆ ಬರೋ ಥರ ಇದೆ. ಸೊ ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ನೋಡೋಣ. ಬಟ್ ನಾವಿಲ್ಲಿ ಬೇಗ ಬಿಟ್ಟು ಸಿಗಂದೂರು ಬೇಗ ಬಿಟ್ಟರೆ ನಾವು ಬ್ಯಾಂಗ್ಳೂರು ಬೇಗ ರೀಚ್ ಆಗೋದಕ್ಕೆ ಸಾಧ್ಯ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಯಾವುದೋ ಹುಡುಗಿ ಒಂದು ಭರತನಾಟ್ಯ ಆಡ್ತಿದ್ಲು, ತುಂಬಾ ಚೆನ್ನಾಗಿತ್ತು. ಫೈನಲಿ ದರ್ಶನ ಆಯಿತು ಗೈಸ್. ಬಟ್ 2 hour ಕ್ಯೂ ಅಲ್ಲಿ ನಿಂತಿದ್ದೀವಿ ಸ್ಪೆಷಲ್ ದರ್ಶನಕ್ಕೆ. ಏನೋ ಅಲಂಕಾರ ಮಾಡ್ತಿದ್ವಿ ಅಂತ ಹೇಳಿ ಯಾರಿಗೂ ಸಹ ದರ್ಶನ ಬಿಡ್ತಾ ಇರಲಿಲ್ಲ, ಅದಕ್ಕೆ ರಶ್ ಆಗಿದೆ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶುವಲ್ ರಶ್ ಇತ್ತು. ಸೊ ಇಲ್ಲೇ 12:30 1 o'clock ಆಗೋಗಿದೆ. ಸೊ ನಾವು ಇಲ್ಲಿಂದ ಸಿಗಂದೂರ್ಗೆ ಹೋಗಬೇಕು. ಸೊ ಪ್ರಸಾದ ಅಲ್ಲೇ ಸೇವನೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಕೆಲವೊಂದು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಈಗ ಸಿಗಂದೂರ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸೊ ಫೈನಲಿ ನಾವು ಸಿಗಂದೂರಿಗೆ ಬಂದಿದ್ದೀವಿ. ಸೊ ಆಲ್ರೆಡಿ 2:30 ಆಗೋಗಿದೆ. ಸೊ 3 o'clock ಪ್ರಸಾದ ಕ್ಲೋಸ್ ಅಂತೆ. ಅದರಿಂದ ನಾವು ಡೈರೆಕ್ಟಾಗಿ ಪ್ರಸಾದ ಸೇವನೆ ಮಾಡ್ಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತೇಳಿ ಪ್ರಸಾದ ಸೇವನೆಗೆ ಬರ್ತಾ ಇದ್ದೀವಿ. ಬಟ್ ತುಂಬಾ ದೂರ ಇದೆ ಗೈಸ್, ತುಂಬ ಬಿಸಿಲಿದೆ. ಸೊ ಪ್ರಸಾದ ಸೇವನೆ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗಬೇಕು. ಬನ್ನಿ. ಫೈನಲಿ ನಾವು ದರ್ಶನ ಮಾಡ್ಕೊಂಡ್ವಿ ಗೈಸ್, ಬಿಕಾಸ್ ತುಂಬ ಮಧ್ಯಾಹ್ನ ಹೊತ್ತಾಗಿರೋದ್ರಿಂದ ಏನು ರಶ್ ಇರಲಿಲ್ಲ. ಡೈರೆಕ್ಟಾಗಿ ದರ್ಶನ ಮಾಡ್ಕೊಂಡ್ವಿ ನಾವು. ಸೊ ಸಂತೃಪ್ತಿ ಆಯಿತು, ಕಣ್ ತುಂಬ್ಕೊಂಡ್ವಿ. ಫಸ್ಟ್ ಟೈಮ್ ಸಿಗಂದೂರು ಕೊಲ್ಲೂರು ಮೂಕಾಂಬಿಕಾ ನೋಡಿದ್ದು. ಸೊ ತುಂಬಾ ಖುಷಿ ಆಯಿತು. ಸೊ ನಾವು ಇಲ್ಲಿಂದ ಇವಾಗ ಲಾಂಚಲ್ಲಿ ಹೋಗಬೇಕು. ಸೊ 6:30 ಕ್ಲೋಸ್ ಆಗುತ್ತಂತೆ. ಸೊ ಇವಾಗ 5 o'clock ಆಗಿದೆ ಆಲ್ರೆಡಿ. ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗೋಷ್ಟರಲ್ಲಿ ಮೇ ಬಿ 11 ಇಲ್ಲ 12 ಆಗೋಗುತ್ತೆ. 12 ಮಧ್ಯರಾತ್ರಿನೇ ಆಗೋಗುತ್ತೆ. ಸೊ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೋಗೋಣ, ಲಾಂಚಿಂದ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬನ್ನಿ, ಇದ್ರ ಮುಖಾಂತರ ಲಾಂಚಲ್ಲಿ ಹೋಗೋದು ಗೈಸ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಜಗಳ ಆಗಿ ಫುಲ್ಲು 1 hour ವೇಸ್ಟ್ ಆಗೋಯಿತು. ಸೊ ನಮ್ಮ ಗಾಡಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಫೈನಲಿ ನಮ್ಮ ಗಾಡಿ ಹೋಗಲಿಲ್ಲ, ಬಿಕಾಸ್ 6:30 ಆಗೋಗಿದೆ. ಆಲ್ರೆಡಿ 6:40 ಆಗೋಗಿದೆ. ಯಾವುದೋ ಒಂದು ಜಗಳದಿಂದ 1.5 hour ವೇಸ್ಟ್ ಆಯಿತು. ಅವ್ರ ಗಾಡಿನೇ ಮೂವ್ ಮಾಡಲಿಲ್ಲ. ಅನ್ಫಾರ್ಚುನೇಟ್ಲಿ ನಾವು ಲಾಂಚಲ್ಲಿ ಹೋಗೋಕ್ಕಾಗ್ತಿಲ್ಲ, ಮಿಸ್ ಮಾಡ್ಕೋತಾ ಇದ್ದೀವಿ ವಿಡಿಯೋನ. ಬಟ್ ಇವಾಗ ನಾವು ಸುತ್ತಾಕೊಂಡು ಬೆಂಗಳೂರಿಗೆ ಹೋಗಬೇಕು. ಆಲ್ರೆಡಿ 6:40 ಆಗೋಗಿದೆ. ಸೊ ಇಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗುತ್ತೆ, ಮೇ ಬಿ ಬೆಳಗಿನ ಜಾವ ಆಗುತ್ತೆ.